ಅಲ್ಲೋಡಿ ಗಂಗಾ, ನೀವ್ ಹೇಳಿದ್ ನಿಜಾನೇ ಪೌಡ್ರು. ಅವ್ರ ಹತ್ರ ಏನ್ ಹೇಳಿ ದೇವಸ್ಥಾನಕ್ಕೆ ಬರ್ದಾಗೆ ತಡೆಯೋಣ? ಗಂಗಾ ಈ ಊರಿಗೆ ಬಂದಿರೋದು ಕೆಲಸ ಮಾಡ್ಕೊಂಡು ಬದುಕೋದಿಕ್ಕೆ. ಅಷ್ಟೋ ಇಷ್ಟೋ ದುಡ್ಡು ಕೊಟ್ಟು ಏನೋ ಒಂದು ಕೆಲಸ ಹೇಳಿ ಡೈವರ್ಟ್ ಮಾಡೋಣ. ಚಂದ್ರಿಕಾ, ಏನಾಯ್ತು? ನಿತ್ಯ ನಮ್ಮ ಹಿಂದೆ ಬರ್ತಿದ್ದಾಳೆ ನೋಡು. ದಾರಿ ತಪ್ಪಿ ಬರ್ತಿದಾರಾ? ಡೌಟ್ ಬಂದ್ ಬರ್ತಿದಾರಾ? ಹೇಗ್ ಬಂದ್ರು? ಗಂಗನ ನೋಡಿದ್ರೆ ನಾವು ಮಟಾಶ್ ಆಗ್ತೀವಿ. ಏನ್ ಮಾಡೋಣ? ಗಂಗಾ ಮಕ್ಕಳು ನಿತ್ಯ ಕಣ್ಣು ಕಾಣಿಸ್ತಾ ಇದ್ದಾಗೆ ಕಾರಲ್ಲಿ ಕವರ್ ಮಾಡಿ. ಏನ್ ಮಾಡ್ತಾ ಇದ್ದಾರೆ ಇವರು? ಕಾರ್ನ ಯಾಕೆ ಆ ಕಡೆ ಈ ಕಡೆ ತಿರುಗಿಸ್ತಾ ಇದ್ದಾರೆ? ಇನ್ನೂ ಅರ್ಥ ಆಗ್ಲಿಲ್ವಾ ಮಾಮ್? ಅವರು ಏನೋ ತಪ್ಪು ಮಾಡ್ತಿದ್ದಾರೆ, ಅದನ್ನ ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಗಂಗಾ ಹತ್ರಕ್ಕೆ ಹೋಗ್ತಿದ್ದೀವಿ, ಸಿಕ್ಕಾಕೋತೀವೇನೋ ಚಂದ್ರಿಕಾ. ಏನ್ರಿ ಎದ್ರಿಗೆ? ರೈಟಿಗೆ ಹೋಗಿ, ರೈಟಿಗೆ ತಿರುಗಿಸ್ರಿ. ನಿತ್ಯ ಸ್ಟ್ರೈಟ್ ಆಗಿ ಗಂಗಾ ಹತ್ರ ಹೋದ್ರೆ ಅವಳ ಫೋಕಸ್ಸು ನಮ್ಮೇಲಿರುತ್ತೆ ಹೊರತು ಗಂಗಾ ನೋಡಲ್ಲ. ಬೇಗ ತಿರುಗಿಸ್ರಿ. ಅಮ್ಮಯ್ಯ, ನಿತ್ಯ ನಮ್ಮ ಹಿಂದೆನೆ ಬರ್ತಿದ್ದಾಳೆ. ಗಂಗಾನ ನೋಡ್ಲಿಲ್ಲ. ನೀನ್ ಕರೆಕ್ಟ್ ಆಗಿ ಹೇಳಿದೆ ಚಂದ್ರಿಕಾ. ಅಮ್ಮನ್ ತವ್ರ ಮನೆ ಸೋದರ ಮಾಮಂಗ್ ಗೊತ್ತಿರಲ್ವಾ? ಅವಳ ಬಗ್ಗೆ ನನಗ್ ಗೊತ್ತಿಲ್ವಾ? ಅವ್ರು ಎಲ್ಗೋ ಹೋಗ್ತಾ ಇದ್ದಾರೆ ನಿತ್ಯ, ಬಿಟ್ಬಿಡು. ನೋ ಮಾಮ್, ಅವ್ರನ್ನ ಬಿಡೋ ಮಾತೇ ಇಲ್ಲ. ನೋಡ್ಕೋತೀನಿ ಅವ್ರ ವಿಷಯನ. ಏನಮ್ಮ ಕಾರ್ನ ಅಡ್ಡ ನಿಲ್ಸ್ದೆ? ಎಲ್ಲಿಗೆ ಹೋಗ್ತಿದ್ದೀರಾ ನೀವು? ದೇವಸ್ಥಾನಕ್ಕೆ. ದೇವಸ್ಥಾನ ಇರೋದು ಆ ಕಡೆ ಅಲ್ವಾ? ಇದು ಶಾರ್ಟ್ ಕಟ್ ಅಲ್ವಾ? ಮರ್ಯಾದೆಯಿಂದ ನಿಜ ಹೇಳಿ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೇನೆ. ಅಯ್ಯೋ ಏನಮ್ಮ, ನಮ್ಮನೆ ಹೆದರಿಸ್ತೀಯಾ? ನಿತ್ಯ
ಕಲ್ಪನಾ ಆಂಟಿ ಅಜ್ಜಿ ಅವ್ರು ಕಾಲ್ ಮಾಡ್ತಿದ್ದಾರೆ. ಮೊದಲು ದೇವಸ್ಥಾನಕ್ಕೆ ಹೋಗೋಣ ಬಾ. ಶಿಟ್. ನಿಮ್ ವಿಷಯನ ನಾನು ಆಮೇಲೆ ನೋಡ್ಕೋತೀನಿ. ಏನೇ ನೀನ್ ನೋಡ್ಕೊಳ್ಳೋದು ದರಿದ್ರದವಳೆ. ಗಂಗಾನ ನಿನ್ನಿಂದ ತಪ್ಸಿದ್ವಿ. ಇವಾಗ ತಪ್ಪಿಸ್ಕೊಂಡ್ರು, ದೇವಸ್ಥಾನದಲ್ಲಿ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಚಂದ್ರಿಕಾ. ಅಯ್ಯೋ, ಅಲ್ಲಿ ಕೂಡ ಮ್ಯಾನೇಜ್ ಮಾಡ್ಬೇಕಲ್ವಾ? ಹೋಗೋಣ ಬನ್ನಿ ಬನ್ನಿ ಬನ್ನಿ. ಅಮ್ಮ, ಏನ್ ಮಾಡ್ತಿದ್ದೀರಾ ನೀವು? ನೀವು ಹೀಗ್ ಮಾಡೋದು ಅಂದ್ರೇನು? ತಪ್ಪೇನಿದೆ ಶಾಸ್ತ್ರಿಗಳೇ? ಈ ದೇವಸ್ಥಾನದ ಧರ್ಮದರ್ಶಿಗಳು ನೀವು, ಈ ಊರಿನ ಜಮೀನ್ದಾರರು. ಈ ಕೆಲಸವನ್ನೆಲ್ಲ ಭಕ್ತರು ಮಾಡ್ತಾರಮ್ಮ. ನಾನು ಕೂಡ ಭಕ್ತೇನೆ ಶಾಸ್ತ್ರಿಗಳೇ. ನಿಜ ಹೇಳ್ಬೇಕು ಅಂದ್ರೆ ಶಾಪಗ್ರಸ್ತಳು. ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ದೇವ್ರಿಗೆ ಸೇವೆ ಮಾಡ್ತಿದ್ದೀನಿ. ಆ ಅಮಾವಾಸ್ಯೆ ಕತ್ತಲು ಹೊರಟೋಯ್ತಮ್ಮ. ಹುಣ್ಣಿಮೆ ಬೆಳಕು ಬರ್ತಿದೆ. ನಿಮ್ಮ ಕುಟುಂಬಕ್ಕೆ ಹಿಡ್ದಿರೋ ಗ್ರಹಣ ಬಿಡ್ತಿದೆ. ಹೌದು ಶಾಸ್ತ್ರಿಗಳೇ, ಇವತ್ತು ನನ್ನ ಮೊಮ್ಮಗ ಬರ್ತಿದ್ದಾನೆ. ನನ್ನ ಕಣ್ಣೀರ್ನ ಒರೆಸೋದಕ್ ಬರ್ತಿದ್ದಾನೆ. ಅಷ್ಟೇ ಅಲ್ಲಮ್ಮ, ಮತ್ತೊಂದು ಶುಭ ಕಾರ್ಯ ಕೂಡ ನಡೆಯುತ್ತೆ. ಜೈ ನಿತ್ಯ ನಿಶ್ಚಿತಾರ್ಥ ಇದೇ ದಿನ ಇದೇ ದೇವಸ್ಥಾನದಲ್ಲಿ ನಡೀತು. ಈಗ ಮದ್ವೆನೂ ನಡೆಯುತ್ತೆ ಅಂತ ಹೇಳ್ತಿದ್ದೀರಾ? ಅಲ್ಲಮ್ಮ, ಅದನ್ನು ಮೀರಿದ ಆನಂದ ನಿಮಗ್ ಸಿಗ್ತಿದೆ. ಜೈ ಕಲ್ಯಾಣ ವೈಭೋಗಕ್ಕಿಂತ ಮೀರಿದ ಸಂತೋಷ ಏನಿದೆ ಶಾಸ್ತ್ರಿಗಳೇ? ನೀವು ಕಳ್ಕೊಂಡಿದ್ದೀನಿ ಅಂತಿರೋದು ವಾಪಸ್ ನಿಮ್ಮನ್ನ ಸೇರುತ್ತೆ ಅಮ್ಮ. ನಿಮ್ಮನೆ ಶಾಪ ದೂರ ಆಗ್ತಿದೆ ಅಂತ ಹೇಳೋದಕ್ಕೆ ಒಂದು ಸಾಕ್ಷಿ ಬರ್ತಿದೆ. ಏನ್ ಹೇಳ್ತಿದ್ದೀರಾ ಶಾಸ್ತ್ರಿಗಳೇ? ನಿಜ ಹೇಳ್ತಿದ್ದೀನಮ್ಮ. ನಿನ್ನೆ ನಿಮ್ಮ ಮನೆಯಲ್ಲಿ ನಾನು ಭ್ರಮೆ ಪಟ್ಟಿದ್ದು ನಿಜ ಆಗುತ್ತೆ ಅಂತಿದ್ದೀನಮ್ಮ. ನೀವ್ ಹೇಳ್ತಿರೋದು ನನ್ಗೆ ಅರ್ಥ ಆಗ್ತಿಲ್ಲ ಶಾಸ್ತ್ರಿಗಳೇ. ಸ್ವಲ್ಪ ಹೊತ್ತಲ್ಲೇ ನಿಮಗೆ ಅರ್ಥ ಆಗುತ್ತಮ್ಮ. ಆ ಭಗವಂತನ ದಿವ್ಯ ಸ್ವರೂಪವನ್ನ ನೀವು ಕಣ್ಣಾರೆ ನೋಡ್ತೀರಾ. ಆ ಅಮ್ಮನ ಸಾಕ್ಷಾತ್ಕಾರ ನೋಡ್ತೀರಾ. ದೇವರು ಎಷ್ಟು ದೊಡ್ಡವನು ಅಂತ ನೀವು ನೋಡ್ತೀರಮ್ಮ. ನೀವು ಮಾಡಿರೋ ಪೂಜೆಗಳು, ಹೋಮಗಳು, ಯಜ್ಞದ ಫಲನ ನೀವು ನೋಡ್ತೀರಮ್ಮ. ಅಂತ ಅದೃಷ್ಟ ನನ್ಗಿದ್ಯಾ ಶಾಸ್ತ್ರಿಗಳೇ? ಇಲ್ಲಿವರೆಗೂ ನಿಮಗೆ ದೇವರು ಪರೀಕ್ಷೆ ಕೊಟ್ಟಿದ್ನಮ್ಮ. ಇವಾಗ ಫಲಿತಾಂಶನ ಕೊಡ್ತಿದ್ದಾನೆ. ಅದನ್ನ ನಾನು ಬಾಯಾರಿ ನಿಮಗೆ ಹೇಳಬಾರ್ದು ಅಂತ ಸ್ವಾಮೀಜಿ ಆಜ್ಞೆ. ನೀವು ಕಣ್ಣಾರೆ ನೋಡಬೇಕು ಅನ್ನೋದು ಅವರ ಆಕಾಂಕ್ಷೆ.
ಬನ್ನಿ, ಸ್ವಾಮಿಯವರು ನಿಮಗೋಸ್ಕರ ಕಾಯ್ತಿದ್ದಾರೆ. ಓಂ ಹಿರಣ್ಯೋರ್ಣಾಂ ಹರಿಣೀಂ ಸುವರ್ಣರಜಸ್ಯಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಮಾವಹ ತಾಮಾವಹ ಜಾತವೇದೋ ಲಕ್ಷ್ಮೀಂ ಯಸ್ಯಾಂ ಹಿರಣ್ಯಂ ವಿಂದೇಯಂ ನಾಮ ಶಂಭುಷಾಣಂ ಅಶೋರ್ವಾಂ ಪ್ರಥಮಜ್ಯಾಂ ಹಸ್ರಾರ ಪ್ರೋಹಿಣೀಂ ಶ್ರೀಂ ದೇವೀಂ ಉಪಫಯೇ ಶ್ರೀರ್ಮಾದೇವಿ. ಸ್ವಾಮಿ, ಎಲ್ರೂ ಬಂದಿದಾರಾ? ನೀವು ಹೇಳಿದ್ದೀರಾ ಅಂತ ಎಲ್ರೂ ಬಂದಿದೀವಿ ಸ್ವಾಮಿ. ಹೇಳೋದಕ್ಕೆ ನಾನ್ ಯಾರು, ಬರೋದಕ್ಕೆ ನೀವ್ಯಾರು? ಎಲ್ಲ ಶಿವನ ಲೀಲೆ. ಅವನು ನನ್ನ ಹತ್ರ ಹೇಳ್ಸಿ ನಿಮ್ಮನ್ನ ಇಲ್ಲಿಗೆ ಕರೆಸಿದಾನೆ. ಇವತ್ತು ನಮ್ ಜೈ ಖಂಡಿತ ಬರ್ತಾನಲ್ವ ಸ್ವಾಮಿ? ನೀವು ಎದುರು ನೋಡ್ತಿರೋರು ಬರ್ತಾರೆ, ಎದುರು ನೋಡದೇ ಇರೋರು ಬರ್ತಾರೆ. ಎದುರು ನೋಡ್ತಿರೋದು ಅಂದ್ರೆ ಜೈನ, ಎದುರು ನೋಡ್ದಿರೋರು ಅಂದ್ರೆ ಯಾರು ಚಂದ್ರಿಕಾ? ಇನ್ಯಾರು? ಗಂಗಾ ಮಕ್ಕಳೇ ಆಗಿರ್ತಾರೆ. ಓ, ಈ ಸ್ವಾಮೀಜಿಗೆ ಎಲ್ಲ ಮೊದಲು ಹೇಗೆ ಗೊತ್ತಾಗತ್ತೆ? ತಪಸ್ ಮಾಡ್ತಾರೆ ಅಲ್ವಾ, ಗೊತ್ತಾಗುತ್ತೆ. ನಾನ್ ಕೂಡ ಈ ಸಂಸಾರನ ಬಿಟ್ಟು ಸನ್ಯಾಸತ್ವ ತಗೊಳ್ಳೋದು ಒಳ್ಳೇದೇನೋ. ಯಾವುದೋ ಮರದ ಕೆಳಗೆ ಕೂತ್ಕೊಂಡು ಶಾಸ್ತ್ರ ಹೇಳ್ತಾ 4 ಕಾಸು ಸಂಪಾದಿಸಬಹುದು. ಅದು ತುಂಬಾ ಕಷ್ಟನಪ್ಪ. ಸ್ವಾಮಿ, ನಾನು ಮನ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಹೇಗೆ ಗೊತ್ತಾಯ್ತು? ನನ್ನ ಎದುರುಗಡೆನೇ ಇದೆಯಾ ಅಲ್ವಾ, ನಿನ್ನ ಮುಖ ಲಕ್ಷಣಗಳನ್ನ ಗುರುತು ಹಿಡಿಬಲ್ಲೆ. ಸ್ವಲ್ಪ ಹೊತ್ತು ಏನು ಅನ್ಕೊಳ್ದೆ ಸೈಲೆಂಟ್ ಆಗಿರಿ ಪೌಡ್ರು. ನೀನು ಎಷ್ಟೇ ಹೇಳಿದ್ರು ಅವನ ಬಾಯಿ ಸುಮ್ಮನಿರೋದಿಲ್ಲಮ್ಮ. ನೀವು ಎಷ್ಟೇ ಮುಚ್ಚಿಟ್ರು ಅದನ್ನ ಮುಚ್ಚಿಡೋಕ್ಕಾಗಲ್ಲ. ಅದು ಅಂದ್ರೆ ಅದ್ರ ಅರ್ಥ ಗಂಗಾನಾ? ಹೌದಮ್ಮ. ನಮ್ ಸಾರ್ ಯಾವಾಗ ಬರ್ತಾರೆ ಸ್ವಾಮಿ? ಯಾಕೆ, ನಿನಗೆ ಗೊತ್ತಿಲ್ವೇನಪ್ಪ? ಇಲ್ಲ ಸ್ವಾಮಿ. ಏನ್ ತಾಯಿ, ಭ್ರಮೆ ಕಲ್ಪಿಸ್ಬೇಕು ಅನ್ಕೊಂಡಿದ್ಯಾ? ಕಣ್ಣಿಗೆ ಮೋಸ ಮಾಡ್ಬೇಕು ಅನ್ಕೊಂಡಿದ್ಯಾ? ಏನ್ ಮಾತಾಡ್ತಾ ಇದ್ದೀರಾ ನೀವು? ನಿನ್ನ ವೇಷ ಚೆನ್ನಾಗಿದ್ಯಮ್ಮ, ಆದ್ರೆ ಆವೇಶನೇ ಚೆನ್ನಾಗಿಲ್ಲ. ನಮ್ಮ ಅಕ್ಕಂಗೋಸ್ಕರ ನಾನು ಹೀಗೆ ತಯಾರಾಗಿದ್ದೀನಿ. ಗೊತ್ತಾಗ್ತಿದೆ ತಾಯಿ, ಆದ್ರೆ ನಿನಗೆ ಗೊತ್ತಿಲ್ದಿರೋದು ಏನು ಅಂದ್ರೆ ಇದೆಲ್ಲ ವ್ಯರ್ಥ ಪ್ರಯತ್ನ.
ವ್ಯರ್ಥ ಪ್ರಯತ್ನ ಅಂದ್ರೆ ಗಂಗಾ ಬಂದು ಇವಳ ಆಸೆನ ನಿರಾಸೆ ಮಾಡ್ತಾಳೆ ಅಂತಾನ? ಅಷ್ಟೇ ಅಲ್ವಾ ಏನ್ ಹೇಳ್ತಾ ಇದ್ದೀರಾ ಸ್ವಾಮಿಗಳೇ? ಇವತ್ತು ಜೈ ಖಂಡಿತ ಬರ್ತಾನೆ ಅಂತ ಇವಳು ಅವಾಗಿಂದ ಕಾಯ್ತಾ ಇದ್ದಾಳೆ. ನೀನು ಯಾವುದ್ರ ಬಗ್ಗೆನೂ ಕಾಯ್ತಿಲ್ವಾ ತಾಯಿ? ಸ್ವಾಮಿ, ನೀನು ಊಹಿಸಿದ್ದು ನಿಜವಾಗತ್ತಮ್ಮ. ನಿನ್ನ ಆಸೆ ನೆರವೇರುತ್ತೆ, ನಿನ್ನ ಕನಸು ನೆನಸಾಗುತ್ತೆ. ಅಂದ್ರೆ ಸ್ವಾಮಿ, ಸ್ವಲ್ಪ ಹೊತ್ನಲ್ಲೇ ನಿನಗೆಲ್ಲ ಅರ್ಥ ಆಗತ್ತಮ್ಮ. ಎಲ್ರೂ ಹೋಗಿ ಮೊದಲು ಅಮ್ಮನವ್ರ ದರ್ಶನ ಮಾಡ್ಕೊಳ್ಳಿ. ಆಮೇಲೆ ನಡಿಬೇಕಾಗಿರೋದು ತುಂಬಾ ಇದೆ. ಆ ಶಿವಪ್ಪ ಆಟ ಆಡ್ಸೋದಕ್ಕೆ ಹೊರಟಿದ್ದಾನೆ. ಇಷ್ಟಕ್ಕೂ ಜೈ ಬರ್ತಿದಾನ ಬರೋದಿಲ್ವಾ? ನೀನು ಕೇಳ್ಕೊಳ್ಳೋನು ಬರ್ಬಹುದು, ನಿನ್ನ ಕೇಳ್ಕೊಳ್ಳೋನು ಬರ್ಬಹುದು. ನಿನ್ನ ಆಟಕ್ಕೆ ತಕ್ಕವನು, ಸರಿಯಾದ ಜೋಡಿನೇ. ಸ್ವಾಮೀಜಿ ಏನ್ ಹೇಳ್ತಿದ್ದಾರೆ ಚಂದ್ರಿಕಾ? ಇನ್ನೂ ಅರ್ಥ ಆಗ್ತಿಲ್ಲ. ನನಗ್ ಮಾತ್ರ ಅರ್ಥ ಆಯ್ತಾ ನಿಮ್ಗೆ ಹೇಳೋದಕ್ಕೆ? ನಿಮ್ಮ ತರ ಜೋಡಿನೇ ಅಂತಿದ್ದೀನಿ. ಎಲ್ರೂ ಹೋಗಿ ಅಮ್ಮನವ್ರ ಆಶೀರ್ವಾದ ಪಡ್ಕೊಳ್ಳಿ.